ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 3ನೇ ತರಗತಿಯ ಒಂದು ಪಾಠಕ್ಕೆ ಎಕ್ಸರ್ಸೈಸಸ್ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಯಾವ ಪಾಠಕ್ಕೆ ಮಾಡ್ತಾ ಇದ್ದೀವಿ? ವಿ ಆರ್ ಡೂಯಿಂಗ್ ಫಾರ್ ಈ ಸೂರ ಸ್ವಗತ. We are doing exercises for E Sura Swagata from a 3rd standard Savi Kannada textbook. Okay, so if you have not read the lesson still, if you have not listened to the explanation of the lesson, so please go back to the video where I have given the link of that video in the description box. You have the video link in the description box. Go click on that, listen to the explanation. I have already uploaded the video of the lesson, so listen to the explanation, then only you have to come back to the exercises. Okay, so I hope you have already learned and you are ready with the exercises. You are ready to do the exercises. Yes, let's start the exercises of E Sura Swagata. Before starting, I request you all to take out your textbook, pencil and a notebook or a rough notebook and earphone compulsorily. Wear a earphone while listening to the explanations. Okay, we'll start, and please don't skip the videos and watch it completely because you will be having the answers that connects every time. So skip ಮಾಡಿದ್ರೆ you will be missing out few information. So ದಯವಿಟ್ಟು skip ಮಾಡಬೇಡಿ, ಕಂಪ್ಲೀಟ್ ಆಗಿ ಕೇಳಿಸ್ಕೊಡಿ. Okay, thank you. We'll start from the ಅಭ್ಯಾಸ. ಸೊ ಅಭ್ಯಾಸದಲ್ಲಿ ಏನಿದೆ? ಮೊದಲಿಗೆ ಇನ್ ದ ಪೇಜ್ ನಂಬರ್ 41 ವಿ ಹ್ಯಾವ್ ಅ ಪದಗಳ ಅರ್ಥ. ವಿ ಹ್ಯಾವ್ ಪದಗಳ ಅರ್ಥ. ಪದಗಳ ಅರ್ಥ ಅಂದರೆ ದ ಮೀನಿಂಗ್ಸ್ ಫಾರ್ ದ ವರ್ಡ್ಸ್. ಸೊ ಮೀನಿಂಗ್ಸ್ ಫಾರ್ ದ ವರ್ಡ್ಸ್ನ ಏನು ಮಾಡಬೇಕು? ಆ್ಯಸ್ ಐ ಟೆಲ್ ಯು ಆಲ್ವೇಸ್ ಎವ್ರಿ ಟೈಮ್, ಐ ರಿಕ್ವೆಸ್ಟ್ ಯು ಆಲ್ ಟು ಮೇಕ್ ಅ ನೋಟ್ ಆಫ್ ದಿಸ್ ಪದಗಳ ಅರ್ಥ. ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಟೇಕ್ ಅ 2 words ಆ್ಯಂಡ್ ಪ್ರಾಕ್ಟೀಸ್. And thoroughly you should be practicing this. You should be very good in the vocabulary. Okay, ನಿಮಗೆ vocabulary ಬಿಲ್ಡ್ ಮಾಡುತ್ತೆ ಪದಗಳ ಅರ್ಥ. ತುಂಬ ಮುಖ್ಯ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಲ್ಯಾಂಗ್ವೇಜ್. ಇದರ್ ಇಟ್ಸ್ ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್ ಇರ್ಬೋದು, ಮಲಯಾಳಂ, ವಾಟ್ ಎವರ್ ಇಟ್ ಈಸ್, ನೋಯಿಂಗ್ ದ vocabulary ಇಸ್ ಮೋರ್ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಸೊ ಲರ್ನ್ ದಿಸ್ ಪದಗಳ ಅರ್ಥ, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಬರೆದು ಅಭ್ಯಾಸ ಮಾಡಿ. ನೆಕ್ಸ್ಟ್ ಏನಿದೆ? ಟಿಪ್ಪಣಿ. ಟಿಪ್ಪಣಿ ಅಂದರೆ ಸ್ವಲ್ಪ ದೊಡ್ಡ ಮೀನಿಂಗ್, ಸ್ವಲ್ಪ ಲೆಂತಿ ಮೀನಿಂಗ್ ಇರುವಂಥದ್ದು. ಇದನ್ನು ಕೂಡ ನೀವು ಬರೆದು ಅಭ್ಯಾಸ ಮಾಡಬೇಕು. ಎನಿ ಡೌಟ್ ಇನ್ ದೀಸ್ ಟು ಇಫ್ ಯು ಹ್ಯಾವ್, ಯು ಕ್ಯಾನ್ ಎನಿ ಟೈಮ್ ಯು ಕ್ಯಾನ್ ಗಿವ್ ಮಿ you can leave a message or you can take a picture of that, write a picture take a picture of that and send it to yashasvikannadavani@gmail.com. I'll rectify your meanings, I'll rectify your corrections and the doubts ಏನೇ ಇದ್ರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, next come to the page number 42 ಅಭ್ಯಾಸ. ಪೇಜ್ ನಂಬರ್ 42 ಅಭ್ಯಾಸ. ಏನಿದೆ? ಮೊದಲಿಗೆ ಒಂದು ಪದವ ಅಥವಾ ವಾಕ್ಯದಲ್ಲಿ ಉತ್ತರಿಸು. ಆನ್ಸರ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್. ಸೊ ಚಿಲ್ಡ್ರನ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಿಲ್ ಬಿ ಟೆಲ್ಲಿಂಗ್ ಯು ದ ಮೀನಿಂಗ್ ಫಾರ್ ದ ಕ್ವೆಶನ್ಸ್ and I'll tell you how to write the answer, but I won't tell you what is the answer. Okay, so if you are expecting a direct answer, I'm really sorry. I'm helping you out to learn how to frame the answers, how to know the answers. When you have a question paper with you, you should be very confident that I know this question, I can read this question without help of a teacher, without help of anyone. You should be that confident. So how will you gain that confidence? Is by these kind of practices. Okay na? So let's start with the practice. ಮೊದಲನೇ ಪ್ರಶ್ನೆ, ಈ ಸೂರು ಯಾವ ಜಿಲ್ಲೆಯಲ್ಲಿದೆ? ಯಾವ, ವಿಚ್, ಜಿಲ್ಲೆ ಇಸ್ ಡಿಸ್ಟ್ರಿಕ್ಟ್, ಅಲ್ಲಿದೆ. ಇನ್ ವಿಚ್ ಡಿಸ್ಟ್ರಿಕ್ಟ್ ಈ ಸೂರು ಇಸ್ ದರ್? ಇನ್ ವಿಚ್ ಡಿಸ್ಟ್ರಿಕ್ಟ್ ಈ ಸೂರು ಇಸ್ ದರ್? ಸೊ ಆನ್ಸರ್ ಹೇಗೆ ಬರೀತೀರಾ? ಈ ಸೂರು ಡ್ಯಾಶ್ ಜಿಲ್ಲೆಯಲ್ಲಿದೆ. ಇನ್ ದ ಪ್ಲೇಸ್ ಆಫ್ ಯಾವ, ರೈಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಏನಿದೆ? ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಗಾಂಧೀಜಿಯವರು ಅಂದರೆ ಗಾಂಧೀಜಿ ಆರಂಭಿಸಿದ, ಸ್ಟಾರ್ಟೆಡ್, ಬಿಗ್ಯಾನ್, ಚಳುವಳಿ, ಮೂಮೆಂಟ್ ಯಾವುದು? ವಿಚ್ ಇಸ್ ದ ಮೂಮೆಂಟ್ ಸ್ಟಾರ್ಟೆಡ್ ಬೈ ಗಾಂಧೀಜಿ? ಓಕೆ, ಅರ್ಥ ಆಯ್ತಾ? ಸೊ ಗಾಂಧೀಜಿಯವರು ಆರಂಭಿಸಿದ ಚಳುವಳಿ
ಡ್ಯಾಶ್ ಇನ್ ದ ಪ್ಲೇಸ್ ಆಫ್ ಯಾವುದು? ರೈಟ್ ದ ಆನ್ಸರ್. ಈಸೂರಿನ ಜನತೆ ಯಾವ ಅಧಿಕಾರವನ್ನು ಧಿಕ್ಕರಿಸಿದರು? ಈಸೂರಿನ ಜನತೆ, ದ ಪೀಪಲ್ ಆಫ್ ಈಸೂರು, ಯಾರ ಅಧಿಕಾರವನ್ನು, ಹೂಸ್, WHOSE, ಹೂಸ್ ಅಧಿಕಾರ, ರೂಲ್ ಅನ್ನ ಧಿಕ್ಕರಿಸುತ್ತಾರೆ. ದೇ ಟೆಲ್ ನೋ, ವಿ ಡೋಂಟ್ ವಾಂಟ್ ರೂಲ್ ಆಫ್ ದಿಸ್. ಯಾರು? ಸೊ ದೇ ಜಸ್ಟ್ ಟೋಲ್ಡ್ ನೋ ಫಾರ್ ದ ರೂಲ್ ಆಫ್ ಸಮ್. ಯಾರ ರೂಲ್? ಸೊ ಈಸೂರು ಜನತೆ ಡ್ಯಾಶ್ ಅಧಿಕಾರವನ್ನು ಧಿಕ್ಕರಿಸಿದರು. ಅರ್ಥ ಆಯ್ತಾ? ಈಸೂರಿನ ಜನತೆ, ಓಕೆ, ಬಿಫೋರ್ ದಟ್ ಯಾರ ಅಂದರೆ ಡ್ಯಾಶ್ ರ. ಯಾರ, ಇನ್ ದ ಪ್ಲೇಸ್ ಆಫ್ ಯಾರ ಯು ವಿಲ್ ರೈಟ್ ಡ್ಯಾಶ್ ರ. ಅರ್ಥ ಆಯ್ತಾ? ಡೋಂಟ್ ಸ್ಕಿಪ್ ದಟ್. ಓಕೆ, ರಾನ ಸ್ಕಿಪ್ ಮಾಡಬೇಡಿ. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಈಸೂರಿನ ಜನತೆ ಅಂದರೆ ದ ಪೀಪಲ್ ಆಫ್ ಈಸೂರು ತಮ್ಮ ಹಳ್ಳಿಯನ್ನು, ದ್ಯಾರ್ ವಿಲೇಜ್, ಏನೆಂದು, ಏನು ಪ್ಲಸ್ ಎಂದು, ಏನು ಇಸ್ ಅ ವಾಟ್, ಘೋಷಿಸಿದರು, ಅನ್ನೌನ್ಸ್ಡ್. ವಾಟ್ ಡಿಡ್ ದೇ ಅನ್ನೌನ್ಸ್? ವಾಟ್ ಡಿಡ್ ದ ಈಸೂರು ಪೀಪಲ್ ಅನ್ನೌನ್ಸ್ ದರ್ ವಿಲೇಜ್ ಆಸ್? ಓಕೆ, ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಡ್ಯಾಶ್ ಎಂದು ಘೋಷಿಸಿದರು. ಅರ್ಥ ಆಯ್ತಾ? ಈಸೂರು ಜನರ ಘೋಷಣೆ ಏನು? ಏನು ಹೇಳ್ತಿದ್ರು ಅವರೆಲ್ಲ ಈಸೂರು ಜನರು? ವಾಟ್ ದೇ ವರ್ ಟೆಲ್ಲಿಂಗ್? ಏನು ಕೊಟ್ಟರು ಇದನ್ನ ಬಿಡಲ್ಲ, ಏನು ಹೇಳಿದ್ರು? ರೈಟ್ ಡೌನ್ ದಟ್. ಓಕೆ, ಈಸೂರು ಜನರ ಘೋಷಣೆ, ಉದ್ಧರಣ ಚಿಹ್ನೆ ಹಾಕಿ, ಕೊಟೇಶನ್ ಮಾರ್ಕ್ಸ್ ಹಾಕಿ, ಯು ಹ್ಯಾವ್ ಟು ರೈಟ್ ಇನ್ ದಟ್. ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಸ್ಥಳೀಯ ಸರ್ಕಾರ ಅಂದರೆ ಅಲ್ಲಿನ ಸರ್ಕಾರದ, ಗವರ್ಮೆಂಟ್ನ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ, ಪೊಲೀಸ್ ಆಫೀಸರ್ ನೇಮ್ ಏನು? ಬರೀರಿ. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಅಗಸೆ ಬಾಗಿಲಿನಲ್ಲಿ ಅಂದರೆ ಊರ ಬಾಗಿಲು, ಔಟ್ಸೈಡ್ ಒಂದು ದೊಡ್ಡ ಆರ್ಚ್ ಇದೆ, ಅಲ್ಲಿ ಹಾಕಿದ್ದ ಫಲಕ, ಅಲ್ಲಿ ಒಂದು ಪ್ಲಕಾರ್ಡ್ ಹಾಕಿರ್ತಾರೆ, ಅಲ್ಲಿ ಏನಂತ ಬರೆದಿರ್ತಾರೆ? ವಾಟ್ ದೇ ಹ್ಯಾಡ್ ರಿಟನ್ ಆನ್ ದ ಎಂಟ್ರೆನ್ಸ್ ಆಫ್ ದ ಊರ ಬಾಗಿಲು, ದ ಗೇಟ್ ಆಫ್ ದ ವಿಲೇಜ್, ಏನಂತ ಬರೆದಿರ್ತಾರೆ? ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಹೊಸ ಸರ್ಕಾರದ ಅಧಿಕಾರಿ ಅಂದರೆ ಹೊಸ ಸರ್ಕಾರ, ಹೊಸ ಅಂದರೆ ನ್ಯೂ, ಸರ್ಕಾರ ಅಂದರೆ ಗವರ್ನಮೆಂಟ್, ಅಧಿಕಾರಿ ಅಂದರೆ ಆಫೀಸರ್ಸ್. ಸೊ ದ ನ್ಯೂ ಗವರ್ನಮೆಂಟ್ ಆಫೀಸರ್ಸ್, ವಾಟ್ ಈಸ್ ದ ಆಜ್ಞೆ? ಆಜ್ಞೆ ಅಂದರೆ ಆರ್ಡರ್. ವಾಟ್ ವಾಸ್ ದ ಆರ್ಡರ್ ದಟ್ ದ ನ್ಯೂ ಗವರ್ನಮೆಂಟ್ ಆಫೀಸರ್ಸ್ ಗೇವ್ ಟು ದ ಬ್ರಿಟಿಷ್ ಆಫೀಸರ್ಸ್? ಸ್ವಗತ ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಸ್ವಗತ? ನಾನು ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ, ಇನ್ ದ ಲೆಸನ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಸ್ವಗತ ಎಂದರೇನು. ಇಫ್ ಯು ಸ್ಟಿಲ್ ಡೋಂಟ್ ಫೈಂಡ್ ದ ಆನ್ಸರ್ ಫಾರ್ ಅ ಸ್ವಗತ ಎಂದರೇನು, ಗೋ ಟು ದ ಟಿಪ್ಪಣಿ. ಇನ್ ದ ಟಿಪ್ಪಣಿ ಯು ವಿಲ್ ಫೈಂಡ್ ದ ಆನ್ಸರ್ ಫಾರ್ ಅ ಸ್ವಗತ. ಅರ್ಥ ಆಯ್ತಾ? ನೆಕ್ಸ್ಟ್, ಕಾರಣ ಕೊಡು, ಗಿವ್ ರೀಸನ್. ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಈಸೂರು got the good name for a Shivamogga district. How? ಹೇಗೆ? Because this is the one of the first village who fought against the British and became independent. ಸ್ವತಂತ್ರ ಹಳ್ಳಿ. ಆದ್ದರಿಂದ ಈ ಶಿವಮೊಗ್ಗಕ್ಕೆ ಈಸೂರು ಹೆಸರು ತಂದಿತು. ಅರ್ಥ ಆಯ್ತಾ? ಐ ಟೋಲ್ಡ್ ಯು ದ ಆನ್ಸರ್ ಬಟ್ ಐ ಡಿಂಟ್ ಟೆಲ್ ದ ಸ್ಟ್ರಕ್ಚರ್ ಟು ರೈಟ್. So you have to make a note, you have to make a structure of the answer. It will be difficult makle, I understand completely it is a difficult anta, but still I request you to try ಮಾಡಿ ಆನ್ಸರ್ ಬರೆದು ನನಗೆ ಪಿಕ್ಚರ್ ಕಳಿಸಿ. I will do the corrections for you. Okay, ನೆಕ್ಸ್ಟ್ ಪೇಜಿಗೆ ಬನ್ನಿ. ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಇನ್ ದ ನ್ಯೂ ಗವರ್ನಮೆಂಟ್ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ, ದೇ ಮೇಡ್ ಎ ಚಿಲ್ಡ್ರನ್ ಆಸ್ ಅ ಆಫೀಸರ್ಸ್. ವೈ? ಎಕ್ಸ್ಕ್ಯೂಸ್ ಮೀ, ದೇ ಮೇಡ್ ಚಿಲ್ಡ್ರನ್ ಆಸ್ ಆಫೀಸರ್ಸ್. ಯಾಕೆ? ವೈ? ಬಿಕಾಸ್ ಚಿಲ್ಡ್ರನ್ಸ್ ಆರ್ ದ ನೆಕ್ಸ್ಟ್ ಜನರೇಷನ್. ಹೂ ಆರ್ ದ ಒನ್? ದೇ ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. ಅದಕ್ಕೋಸ್ಕರ ದೇ ವಿಲ್ ಮೇಕ್ ದ ಚಿಲ್ಡ್ರನ್ ಆಸ್ ಅ ಆಫೀಸರ್ಸ್. ಅರ್ಥ ಆಯ್ತಾ? ಸೊ ದಟ್ ದೇ ವಿಲ್ ನೋ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ಡ್ಯೂಟಿ. ಫೈನ್. ಇ, ಬಿಟ್ಟ
ಸ್ಥಳವನ್ನು ಸರಿಯಾದ ಪದದಿಂದ ತುಂಬು. ಅಂದರೆ ಫಿಲ್ ಅಪ್ ದ ಬ್ಲ್ಯಾಂಕ್. ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ದೇ ಕೇಮ್ ವಿತ್ ಅ ವಾಟ್ ಕೈಂಡ್ ಆಫ್ ಅ ಬುಕ್ಸ್? ಎಸ್, ಇಟ್ ಸ್ಟಾರ್ಟ್ ವಿತ್ ಅ ಖಾ. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಯಿತು. ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ಇಸ್ ಅ ಮೀಟಿಂಗ್ ನಡೆಯಿತು. ವಾಟ್ ವಾಸ್ ದ ಮೀಟಿಂಗ್ ದಟ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ದ ಟೆಂಪಲ್? ದೇವಸ್ಥಾನ ಅಂದರೆ ಟೆಂಪಲ್, ದೇವಸ್ಥಾನದ ಮುಂದೆ ಅಂದರೆ ಇನ್ ಫ್ರಂಟ್ ಆಫ್ ದ ಟೆಂಪಲ್. ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಸೊ ದೇ ಫೈನ್ಡ್ ದಮ್. 50 ರೂಪಾಯಿ. ವಾಟ್ ಯು ಟೆಲ್ ಫಾರ್ ಫೈನ್ ಇನ್ ಕನ್ನಡ? ಕನ್ನಡದಲ್ಲಿ ಏನಂತೀರಾ? ಬರೀರಿ. ಸರಿ ತಪ್ಪು ಗುರುತಿಸಿ. ಅಂದರೆ ಸರಿ ಅಂದರೆ ಟ್ರೂ, ತಪ್ಪು ಅಂದರೆ ಫಾಲ್ಸ್. ಪಟೇಲ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಸೊ ದೀಸ್ 2 ಪೀಪಲ್ ಆರ್ ದ ಆಫೀಸರ್ಸ್ ಫಾರ್ ಸ್ವತಂತ್ರ ಸರ್ಕಾರ. ಕರೆಕ್ಟಾ? ಬರೀರಿ. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಬ್ರಿಟಿಷ್ ಅಧಿಕಾರಿಗಳು, ದ ಬ್ರಿಟಿಷ್ ಆಫೀಸರ್ಸ್, ಗ್ರಾಮದ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ದ ಪೀಪಲ್ ಸ್ಟಾರ್ಟೆಡ್ ರಿಯಾಟ್ ಮಾಡ್ತಾರೆ. ಏನಕ್ಕೆ? ದೇ ಡಿಡ್ಂಟ್ ವಾಂಟೆಡ್ ದ ಬ್ರಿಟಿಷ್ ಆಫೀಸರ್ಸ್ ಟು ಗೆಟ್ ಇನ್ ಟು ದ ವಿಲೇಜ್. ಕರೆಕ್ಟಾ? ಗ್ರಾಮ ಅಂದರೆ ವಿಲೇಜ್, ಪ್ರವೇಶ ಅಂದರೆ ಎಂಟ್ರೆನ್ಸ್. ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. So the British people, the British government become very happy after knowing that Isuru is formed the independent government. Were they happy? ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆ. ಸೊ ಯು ಹ್ಯಾವ್ ಟು ಮ್ಯಾಚ್ ದ ಫಾಲೋಯಿಂಗ್ ವಿತ್ ಹೊಂದಿಸಿ ಬರೆಯಿರಿ. ಅಂದರೆ ಅಪೋಸಿಟ್ ವರ್ಡ್ಸ್ನ ಮ್ಯಾಚ್ ಮಾಡಬೇಕು. ಸೊ ಐ ಹೋಪ್ ಯು ಕ್ಯಾನ್ ಸಿ ಲೈಕ್ ದಿಸ್. ಓಕೆ, ಸೊ ನಾನು ಝೂಮ್ ಮಾಡ್ತೀನಿ. ಐ ಹೋಪ್ ಯು ಕ್ಯಾನ್ ಸಿ. ಆರಂಭ, ಮುಕ್ತಾಯ. ಮುಕ್ತಾಯ ಇಸ್ ಅ ಎಂಡ್, ಆರಂಭ ಇಸ್ ಅ ಬಿಗಿನಿಂಗ್. ರೈಟ್ ಅ ಮೀನಿಂಗ್ ಫಾರ್ ದ ವಿರುದ್ಧಾರ್ಥಕ ಪದ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆರಂಭ ಅಂದರೆ ಬಿಗಿನಿಂಗ್, ಮುಕ್ತಾಯ ಅಂದರೆ ಎಂಡ್. ಪ್ರವೇಶ, ಎಂಟ್ರೆನ್ಸ್, ನಿರ್ಗಮನ, ಎಕ್ಸಿಟ್. ಪ್ರವೇಶ, ಎಂಟ್ರೆನ್ಸ್, ನಿರ್ಗಮನ, ಎಕ್ಸಿಟ್. ಸೋಲು, ವಿನ್. ಸೋಲು, ಲೂಸ್, ಗೆಲುವು, ವಿನ್. ಸೋಲು, ಲೂಸ್, ಗೆಲುವು, ವಿನ್. ಧೀರ, ಬ್ರೇವ್. ಹೇಡಿ, ಸ್ಕ್ಯಾಡ್ ಪರ್ಸನ್. ಧೀರ, ಬ್ರೇವ್, ಹೇಡಿ is a scared person. ಅರ್ಥ ಆಯ್ತಾ? ವೆರಿ ಗುಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಸ್ಟಿಲ್ ಆಸ್ಕ್ ಮೀ, ಬಟ್ ಸ್ಟಿಲ್ ಲೆಟ್ ಮೀ ರೈಟ್ ಇಟ್ ಆ್ಯಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಆಲ್ಸೋ. ಆರಂಭ, ಮುಕ್ತಾಯ. ಒಂದು ನಿಮಿಷ ರೀ. ಆರಂಭ, ಮುಕ್ತಾಯ, ಪ್ರವೇಶ, ನಿರ್ಗಮನ, ಸೋಲು, ಗೆಲುವು, ಧೀರ, ಹೇಡಿ. ಓಕೆನಾ? ಫೈನ್, ವೆರಿ ಗುಡ್. ಸೊ ವಿಲ್ ಗೋ ಫಾರ್ ಅ ನೆಕ್ಸ್ಟ್ ಒನ್. ನೆಕ್ಸ್ಟಿಗೆ ಹೋಗೋಣ ನಾವು. ಓಕೆ, ಸೊ ಆಫ್ಟರ್ ಇದು ಹೊಂದಿಸಿ ಬರೆಯಿರಿ ಏನಿದೆ, ವಾಟ್ ಡು ವಿ ಹ್ಯಾವ್ ಆಫ್ಟರ್ ಹೊಂದಿಸಿ ಬರೆಯಿರಿ? ನೆಕ್ಸ್ಟ್ ಪೇಜ್. ಸಾಮರ್ಥ್ಯಾಧಾರಿತ ಚಟುವಟಿಕೆ. ವಿ ಹ್ಯಾವ್ ಅ ಆಕ್ಟಿವಿಟಿ. ಸೊ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡು. ಕೊಟ್ಟಿರುವ ವಾಕ್ಯ, ದ ಗಿವನ್ ಸೆಂಟೆನ್ಸಸ್ ಕಾಪಿ ಮಾಡಬೇಕು. ನಕಲು ಅಂದರೆ ಕಾಪಿ. ಯು ಹ್ಯಾವ್ ಟು ಜಸ್ಟ್ ಕಾಪಿ ಇಟ್. ರೀಡ್ ಔಟ್ ಆ್ಯಂಡ್ ಕಾಪಿ. ಏ ಸೂರು ಕೊಟ್ಟರು ಈ ಸೂರು ಬಿಡೆವು, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿಗೆ ಪ್ರವೇಶವಿಲ್ಲ. ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆ. ಸೊ ದೇ ಹ್ಯಾವ್ ಶಫಲ್ಡ್ ದ ವರ್ಡ್ಸ್. ಯು ಹ್ಯಾವ್ ಟು ಪುಟ್ ಇಟ್ ಇನ್ ಅ ರೈಟ್ ವೇ. ಏನಿದೆ? ಆಳುತ್ತಿದ್ದರು. ಸೊ ಆಲ್ವೇಸ್ ದ ವರ್ಬ್ ಹ್ಯಾಸ್ ಟು ಕಮ್ ಅಟ್ ದ ಎಂಡ್. ಬ್ರಿಟಿಷರು ಭಾರತವನ್ನು ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಸ್ವಾತಂತ್ರ್ಯ, ಈ ಸೂರಿನವರು ಪ್ರೇಮಿಗಳು. ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಸೊ ಹಿಯರ್ ಇಸ್ ದ ಆನ್ಸರ್. ಲೆಟ್ ಮಿ ಶೋ ಯು ದ ಆನ್ಸರ್. ಐ ಹ್ಯಾವ್ ರಿಟನ್ ದ ನಂಬರ್ಸ್ so that you can understand ಅಂತ.
Okay, so let me just show it to you. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೊ ಫಸ್ಟ್ ಒನ್, I'll raise it. ಆಳುತ್ತಿದ್ದರು, ಫಸ್ಟ್ ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಈ ಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಏನಿದೆ? ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ, ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆ. ಸೊ ದೇ ಹ್ಯಾವ್ ಆಸ್ಕ್ಡ್, ಲುಕ್ ಎಟ್ ದ ಪಿಕ್ಚರ್, ಯೂಸ್ ದ ವರ್ಡ್ಸ್ ದಟ್ ಈಸ್ ಗಿವನ್, ಫ್ರೇಮ್ ದ ಸೆಂಟೆನ್ಸ್, ವಾಕ್ಯ ರಚಿಸಿ, ಸೂಕ್ತ ವಿನ್ಯಾಸ, ಓಕೆ, use a proper grammatical structure and with the gap write it neatly ಅಂತ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ? ದಾರ, ಬಟ್ಟೆ. ದಾರ ಅಂದರೆ ಐ ಟೆಲ್ ಯು ದ ಮೀನಿಂಗ್, ಯು ಕ್ಯಾನ್ ಫ್ರೇಮ್ ದ ಸೆಂಟೆನ್ಸ್. ದಾರ ಅಂದರೆ ರೋಪ್, ಬಟ್ಟೆ ಅಂದರೆ ಕ್ಲಾತ್. ದಾರ, ರೋಪ್, ಮೇಕ್ ಅ ನೋಟ್. ಬಟ್ಟೆ, ಕ್ಲಾತ್, CLOTH, ಕ್ಲಾತ್. ಹೆಂಗಸು, ವಿಮೆನ್, WOMEN, ವಿಮೆನ್. ಪ್ಯಾಂಟು is a pant, PANT, pant. ಸೀರೆ, ಸೀರೆ is a saree. ಲಂಗ, ಲಂಗ ಅಂದರೆ ಸ್ಕರ್ಟ್. ಒಣಗಿಸು, ಒಣಗಿಸು ಅಂದರೆ ಡ್ರೈ, ಪುಟ್ ಇಟ್ ಫಾರ್ ಡ್ರೈ. ಸೂರ್ಯ, ಸೂರ್ಯ ಅಂದರೆ ಸನ್. ಓಕೆ, so you can write on your own and you can frame the sentences. Okay, ಸೊ ಬಟ್ಟೆಯನ್ನು ಸೂರ್ಯನ ಕೆಳಗೆ ಒಣಗಿಸುತ್ತಾರೆ, ಅವರು ಸೂರ್ಯನಲ್ಲಿ ಒಣಗಿಸುತ್ತಾರೆ. ಸೂರ್ಯ ಬಂದಾಗ ಬಟ್ಟೆ ಒಗೆದು ಹಾಕು. ಸಮಥಿಂಗ್ ಲೈಕ್ ದಿಸ್ ಯು ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್. ಸೆಂಟೆನ್ಸ್ ಫ್ರೇಮ್ ಮಾಡಿ ನನಗೆ ಕಳಿಸ್ಕೊಡಿ, ಐ ವಿಲ್ ಡೂ ದ ಕರೆಕ್ಷನ್ಸ್. ಓಕೆ, ದಿಸ್ ಇಸ್ ಫಾರ್ ಯುವರ್ ಕ್ರಿಯೇಟಿವಿಟಿ. ಐ ಡೋಂಟ್ ವಾಂಟ್ ಟು ಹಿಂಡರ್ ಯುವರ್ ಕ್ರಿಯೇಟಿವಿಟಿ ವಿತ್ ಮೈ ಇನ್ಫ್ಲೂಯೆನ್ಸ್ ಆಫ್ ದ ಸೆಂಟೆನ್ಸಸ್. ನೆಕ್ಸ್ಟ್ ಒನ್ಗೆ ಬನ್ನಿ. ಚಿತ್ರ ನೋಡಿ ಮಾದರಿಯಂತೆ ಬರೆ. ಸೊ ಹಿಯರ್ ಯು ಹ್ಯಾವ್ ಅ ಸಿಂಗ್ಯುಲರ್ ಅಂಡ್ ಅ ಪ್ಲೂರಲ್. So to know more about the singular and plural, I have already done a video on the singular and plural, ekavachana, bahuvachana, exclusively explained in English. I leave the link of that here, so you can follow that, listen to that and you can write this. Okay? So one object idre, coming back to the textbook, gaadi. There are many, it's gaadigalu. One ide kudure, many kuduregalu. ಗಿಳಿ, ಗಿಳಿಗಳು. Then you have for the, these are for animals if you observe, animals and things. Next ಇರೋದು for relations. Okay, ಅಮ್ಮ. So they have given an example, ಅಕ್ಕ, ಅಕ್ಕಂದಿರು. So you will add ಸೊನ್ನೆ ದಿರು. ಸೊನ್ನೆ is a zero. Zero ದಿರು is the word that you will add. ಅಣ್ಣ, ಅಣ್ಣಂದಿರು. ಚಿಕ್ಕಮ್ಮ, ಚಿಕ್ಕಮ್ಮಂದಿರು. ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ತಮ್ಮ, ತಮ್ಮಂದಿರು. ಮಾವ, ಮಾವಂದಿರು. ಅಜ್ಜ, ಅಜ್ಜಂದಿರು. ಅರ್ಥ ಆಯ್ತಾ? ಸೊ ಟು ನೋ ದಿಸ್ ಕಂಪ್ಲೀಟ್ಲಿ ಆ್ಯಂಡ್ ಕ್ಲಿಯರ್ಲಿ ಯು ಹ್ಯಾವ್ ಟು ವಾಚ್ ದ ಏಕವಚನ ಬಹುವಚನ ವಿಡಿಯೋ ವಿಚ್ ಈಸ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಇನ್ ಇಂಗ್ಲಿಷ್. ನೆಕ್ಸ್ಟ್ ಏನಿದೆ ಅಂದರೆ, ಸೊ ದೇ ಹ್ಯಾವ್ ಆಸ್ಕ್ಡ್ ಯು ಟು ಚಿತ್ರವನ್ನು ಗಮನಿಸು, ಅಬ್ಸರ್ವ್ ದ ಪಿಕ್ಚರ್. ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನ ರೂಪದಲ್ಲಿ ಬರೆ. ಸೊ ದೇ ಹ್ಯಾವ್ ಗಿವನ್ ವಿಚ್ ಎವರ್ ಆರ್ ದೇರ್ ಇನ್ ಮೋರ್ ದೆನ್ ಒನ್, ಯು ಹ್ಯಾವ್ ಟು ರೈಟ್ ದಟ್ ಇನ್ ಅ ಬಹುವಚನ ರೂಪ. ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ಮನೆ, ಮನೆಗಳು. ಯು ಹ್ಯಾವ್ ಅ ಜನ, ಇಟ್ಸ್ ನಾಟ್ ಜನಗಳು, ಇಟ್ಸ್ ಅ ಜನರು. ಸಾರಿ. ದೆನ್ ಯು ಹ್ಯಾವ್ ಅ ಹೂ, ಹೂ ಅಂದರೆ ಫ್ಲವರ್, ಹೂವುಗಳು or ಹೂಗಳು. Then what else you have? ತಲೆ, head, ತಲೆಗಳು. ಈ ಥರ. ಓಕೆ, ರೈಟ್ ಇಟ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ 3, ರಿಮೈನಿಂಗ್ ನೀವು ಮಾಡಬೇಕು. ಓಕೆ, ಸೊ ಒಂದು ಬಂದರೆ ಅದು ಏಕವಚನ, ಮೆನಿ ತುಂಬ ಇದ್ದರೆ ಅದು ಬಹುವಚನ. ಓಕೆ, ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಬಿ ಆಲ್ಸೋ ಗೌರವ ಸೂಚಕ ಅಂದರೆ ಎಲ್ಡರ್ಲಿ ವಿತ್ ರೆಸ್ಪೆಕ್ಟ್. ನೆಕ್ಸ್ಟ್ ಭಾಷಾ ಚಟುವಟಿಕೆ. ಏನಿದೆ ಭಾಷಾ ಚಟುವಟಿಕೆ? ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿ. ಯು ಹ್ಯಾವ್ ಟು ರೀಡ್ ದೀಸ್ ವರ್ಡ್ಸ್ ವಿಚ್ ಆರ್ ಅನ್ಯ ದೇಶೀಯ. ಅನ್ಯ ದೇಶೀಯ ಅಂದರೆ ವಿತ್ ಡಿಫ್ರೆಂಟ್
ಕಂಟ್ರಿ ಆರಿಜಿನ್. ಓಕೆ, ನೆಕ್ಸ್ಟ್ ಫಸ್ಟ್ ಒನ್ ಏನಿದೆ ಅರಬಿಕ್ ಪದ. ಅರಬಿಕ್, ವೇರ್ ಡು ವಿ ಯೂಸ್ ಅರಬಿಕ್? ಪರ್ಷಿಯನ್ ಇದಲ್ಲ. ಖಾತೆ ಕಿರ್ದಿ ಇಸ್ ಅರಬಿಕ್. ಅಮಲ್ದಾರ, ಮೊಕದ್ದಮ್ಮೆ, ಕಚೇರಿ, ಕುರ್ಚಿ. ಇಂಗ್ಲಿಷ್ ಪದ ಸ್ಕೂಟರ್, ಬಕೆಟ್, ನಿಕ್ಕರ್, ಪ್ಯಾಂಟ್, ಬ್ಯಾಂಕ್. ಆಲ್ ದೀಸ್ ಆರ್ ಇಂಗ್ಲಿಷ್. ಹಿಂದೂಸ್ತಾನಿ, ಕೈಂಡ್ ಆಫ್ ಅ ಹಿಂದಿ. ಟೋಪಿ, ಗಡಿಯಾರ, ಗಾಡಿ, ಗಿರಾಕಿ, ಗಾಬರಿ. Okay? So if my language is Kannada, I am taking another language word, then that is called as a Anyadeshiya pada. So my word is called Deshiya pada. The other state word or other country word is called Anyadeshiya pada. From the another language it is called Anyadeshiya pada. ಅರ್ಥ ಆಯ್ತಾ? ಸೊ ನುಡಿಗಟ್ಟು ಅರ್ಥ ತಿಳಿ. ನುಡಿಗಟ್ಟು ಅಂದರೆ ಏನು? ಇಟ್ಸ್ ಲೈಕ್ ಅ ಇಡಿಯಮ್ಸ್. ಓಕೆ, ಎತ್ತಿದ ಕೈ ಅಂದರೆ ಯಾರು ಕೈ ಎತ್ತುತ್ತಾರೆ ಯೂಶಲಿ ಕ್ಲಾಸಲ್ಲಿ? ದ ಒನ್ ಹೂ ಹ್ಯಾಸ್ ರೆಡ್ ಅಲ್ವಾ, ಎಲ್ಲ ಆನ್ಸರ್ ಬರುತ್ತೆ. ಸೊ ಇಟ್ಸ್ ಅ ಪ್ರವೀಣ. ಪ್ರವೀಣ ಅಂದರೆ ಇಂಟೆಲಿಜೆಂಟ್. ಎಳ್ಳಷ್ಟು ಅಂದರೆ ವೆರಿ ಲಿಟಲ್, ಅತ್ಯಲ್ಪ. ಕಬ್ಬಿಣದ ಕಡಲೆ, ಕಬ್ಬಿಣದ ಕಡಲೆ. ಕ್ಯಾನ್ ಯು ಚೀವ್ ದ ಅಯನ್? ವೆರಿ ಡಿಫಿಕಲ್ಟ್, ಕಠಿಣವಾದದ್ದು, ಕಠಿಣವಾದ ವಿಷಯ. ಗಣಿತ ನನಗೆ ಕಬ್ಬಿಣದ ಕಡಲೆ. ದ ಮ್ಯಾಥ್ಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಅರ್ಥ ಆಯ್ತಾ? ಲೈಕ್ ದಿಸ್. ರೈಲು ಬಿಡು ಅಂದರೆ ಸುಳ್ಳು ಹೇಳೋ. ನೀನು ರೈಲು ಬಿಡ್ತಿದ್ಯಾ ತಾನೆ? ದಟ್ ಮೀನ್ಸ್ ನೀನು ಸುಳ್ಳು ಹೇಳ್ತಿದ್ಯಾ ತಾನೆ? ಯು ಆರ್ ಲೈಯಿಂಗ್, ರೈಟ್? ಇದು ರೈಲು ಬಿಡು. ರೈಲು ಬಿಡು ಅಂದರೆ ಸುಳ್ಳು ಹೇಳು. ತಲೆ ಹಾಕು ಅಂದರೆ ಮಧ್ಯ ಪ್ರವೇಶಿಸು, ಕಮ್ ಇನ್ ಬಿಟ್ವೀನ್. ಸೊ ನಾನು ಅಪ್ಪ ಮಾತಾಡ್ತಾ ಇದ್ದೀವಿ, ನೀ ಯಾಕೆ ಮಧ್ಯದಲ್ಲಿ ತಲೆ ಹಾಕ್ತೀಯ? ವೈ ಆರ್ ಯು ಇಂಟರ್ಫಿಯರಿಂಗ್ ಇನ್ ಬಿಟ್ವೀನ್? ಸೊ ಐ ಆಮ್ ಟಾಕಿಂಗ್ ಟು ಯುವರ್ ಡ್ಯಾಡ್, ವೈ ಆರ್ ಯು ಇಂಟರ್ಫಿಯರಿಂಗ್ ಇನ್ ಬಿಟ್ವೀನ್? ಅರ್ಥ ಆಯ್ತಾ? ಸೊ ತಲೆ ಹಾಕು, ಟು ಕಮ್ ಇನ್ ಬಿಟ್ವೀನ್. ಓಕೆ, ಮಧ್ಯ ಪ್ರವೇಶಿಸು. ಕಾಲು ತೆಗೆ ಅಂದರೆ ರನ್ ಫ್ರಮ್ ದರ್. ನಾನು ನಾಯನ್ನು ನೋಡಿ ಕಾಲು ತೆಗೆದೆ, ಅಲ್ಲಿಂದ ಕಾಲು ತೆಗೆದೆ. ಐ ಸಾ ದ ಡಾಗ್ ಆ್ಯಂಡ್ ಐ ರ್ಯಾನ್ ಫ್ರಮ್ ದೇರ್. ಅಲ್ಲಿಂದ ಹೊರಡು, ಲೀವ್ ಅಂತ. ಓಕೆ, ಸೊ ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆ. ಸೊ ದೇ ಹ್ಯಾವ್ ಗಿವನ್ ಫ್ಯೂ ಸೆಂಟೆನ್ಸಸ್. ಫಾರ್ ದೀಸ್ ಸೆಂಟೆನ್ಸಸ್ I have to use the nudigattu, the idioms that I have read now. Let me explain you. ರಾಜು ಕೆಲಸ ಮಾಡುವುದರಲ್ಲಿ ಅಂದರೆ in doing a work, ರಾಜು was intelligent ಅಂದರೆ ಎತ್ತಿದ ಕೈ. ವೆರಿ ಗುಡ್. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ, when they were talking without any reason, I went ತಲೆ ಹಾಕಿದೆ, ನಾನು ತಲೆ ಹಾಕಿದೆ, ಆರ್ ನಾನು ತಲೆ ಹಾಕಬಾರದು. ಬೋತ್ ಆರ್ ರೈಟ್. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ, few people they won't be knowing anything but still they will tell lies. ರೈಲು ಬಿಡ್ತಾರೆ. ಏನು ಮಾಡ್ತಾರೆ? ರೈಲು ಬಿಡ್ತಾರೆ. ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುತ್ತಾನೆ. ಅಂದರೆ ಇಫ್ ಅಮ್ಮ ಟೆಲ್ಸ್ ಅ ವರ್ಕ್ ಫಾರ್ ಮೈ ಬ್ರದರ್, ಹಿ ವಿಲ್ ಲೀವ್ ಫ್ರಮ್ ದರ್. ಅವನು ಕಾಲು ತೆಗೆಯುತ್ತಾನೆ. ಅರ್ಥ ಆಯ್ತಾ? ಸೊ ವೆರೆವರ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್, ಪಾಸ್ ದ ವಿಡಿಯೋ, ರೈಟ್ ದ ಆನ್ಸರ್, ಅಗೇನ್ ಪ್ಲೇ ಮಾಡಿ. ಅರ್ಥ ಆಯ್ತಾ? ವೆರಿ ಗುಡ್. ಸೊ ಏನು ನುಡಿಗಟ್ಟು? ಐ ಟೋಲ್ಡ್ ಯು ಇಟ್ಸ್ ಆರ್ ಲೈಕ್ ಅ idioms. So that's it about the lesson ಈ ಸೂರ ಸ್ವಗತ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಈ ಸೂರ ಸ್ವಗತ. ಏನಾದರೂ ಡೌಟ್ ಇದ್ದರೆ ನಿಮಗೆ, ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಮೇಲ್ ಟು ಮೀ at yashasvikannadavani@gmail.com. ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ, ಇಫ್ ಯು ವಾಂಟ್ ಮೀ ಟು ಡೂ ದ ಕರೆಕ್ಷನ್ಸ್, ಟೇಕ್ ಅ ಪಿಕ್ಚರ್ ಆಫ್ ಇಟ್, ರೈಟ್ ಯುವರ್ ನೇಮ್, ರೈಟ್ ದ ಕ್ಲಾಸ್ ನೇಮ್, ರೈಟ್ ದ ಲೆಸನ್ ನೇಮ್ and send the picture of that to yashasvikannadavani@gmail.com and write in a subject mail what I should do. So I'll do the corrections and I'll send it back to you. Okay.
ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಆಲ್ವೇಸ್ ಶೇರಿಂಗ್ ಈಸ್ ಅ ಗುಡ್. ಓಕೆ, ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಇಟ್ ಸಬ್ಸ್ಕ್ರೈಬ್ ಮಾಡಿ, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಬೆಲ್ ನೋಟಿಫಿಕೇಶನ್ ಇರೋದನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಇಫ್ ಯು ಪ್ರೆಸ್ ದ ಬೆಲ್ ನೋಟಿಫಿಕೇಶನ್, ಯು ವಿಲ್ ಗೆಟ್ ದ notification as and when I upload the video. So thank you so much once again for watching. I'll come up with one more lesson, another few lessons with exercise and the lesson very soon. Until then, ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.